ನಮಸ್ಕಾರ. ಇಂದು ನಾನು ಭಾರತ ಸಂವಿಧಾನದ ವಿಷಯದಲ್ಲಿ 2ನೇ ಅಧ್ಯಾಯವಾದಂತಹ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ವಿಷಯವನ್ನು ಕುರಿತು ತಿಳಿಯಪಡಿಸುತ್ತೇನೆ. ಫಂಡಮೆಂಟಲ್ ರೈಟ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ನ ಪಾರ್ಟ್ 3 ಆರ್ಟಿಕಲ್ 12 to 35 ಅಂದರೆ ಸಂವಿಧಾನದ 3ನೇ ಭಾಗ 12ನೇ ವಿಧಿಯಿಂದ 35ನೇ ವಿಧಿಯವರೆಗೂ ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದು. ಇದರಲ್ಲಿ 6 ರೈಟ್ಸ್ ಅಂದರೆ 6 ಹಕ್ಕುಗಳನ್ನು ನಾವು ಕಾಣುತ್ತೇವೆ. ಮೊದಲನೇದಾಗಿ ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕು, ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್, ಶೋಷಣೆ ವಿರೋಧಿ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಸ್ವಾತಂತ್ರ್ಯದ ಹಕ್ಕು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕು. ಈ 6 ಹಕ್ಕುಗಳನ್ನು ನಾವು ಅಭ್ಯಸಿಸುತ್ತೇವೆ. ಈ ಹಕ್ಕುಗಳು ಸಮಾಜದಲ್ಲಿನ ವ್ಯಕ್ತಿಯ ವಿಕಾಸ ಹಾಗೂ ಅವನ ಬೆಳವಣಿಗೆಗೆ ಸಹಾಯಕಾರಿಯಾಗಿವೆ. ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳು ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರೋಧಿ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕು ಎಂದು 6 ವಿಷಯದಲ್ಲಿ ನಾವು ವಿಧವಾಗಿ ಕಾಣಬಹುದು. ಅವುಗಳಲ್ಲಿ ಮೊದಲನೇದಾಗಿ ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 to 18 ಸಮಾನತೆಯ ಹಕ್ಕನ್ನು ನಾವು 14ನೇ ವಿಧಿಯಿಂದ 18ನೇ ವಿಧಿಯಲ್ಲಿ ಅಧ್ಯಯನವನ್ನು ಮಾಡುತ್ತೇವೆ. ಆರ್ಟಿಕಲ್ ರೈಟ್ ಟು 14 to 18 ಇರುವಂಥ ಸಮಾನತೆ ಅನ್ನೋದನ್ನು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯು ಕಾನೂನು ಮುಂದೆ ಸಮಾನರು ಎಂಬ ವಿಷಯವನ್ನು ತಿಳಿಸುತ್ತದೆ. ಅದೇ ರೀತಿ 15 ತಾರತಮ್ಯ ನಿಷೇಧ ಅಂದರೆ ಇಲ್ಲಿ ಲಿಂಗ, ಜಾತಿ, ಧರ್ಮ, ಜೆಂಡರ್ ಇನ್ಇಕ್ವಿಟಿ, ಕ್ಯಾಸ್ಟ್ ಇನ್ಇಕ್ವಿಟಿ, ರಿಲಿಜನ್ ಇನ್ಇಕ್ವಿಟಿ, ಸಮಾಜದಲ್ಲಿರುವಂಥ ಲಿಂಗ, ಜಾತಿ, ಭೇದ ಇವುಗಳಲ್ಲಿ ತಾರತಮ್ಯವನ್ನು ತಡೆಗಟ್ಟುವುದು. ನೆಕ್ಸ್ಟ್ ಆರ್ಟಿಕಲ್ 16 ಸಾರ್ವಜನಿಕ ನೇಮಕಾತಿಯಲ್ಲಿ ಸಮಾನವಾದಂಥ ಅವಕಾಶ, ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಈಕ್ವಲ್ ಅಪಾರ್ಚುನಿಟಿ ಅಂದರೆ ಸಮಾನವಾದಂಥ ಅವಕಾಶವನ್ನು ಕಲ್ಪಿಸೋದು. 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಯಲ್ಲಿ 17 said that practice of untouchability in any form is a punishable offense. ಇಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆಯನ್ನು ಮಾಡುವುದನ್ನು ತಿಳಿಸುತ್ತದೆ. ಅದೇ ರೀತಿ ಆರ್ಟಿಕಲ್ 18 ಬಿರುದುಗಳ ರದ್ದತಿ, ಈ ವಿಷಯವನ್ನು ಕುರಿತು ಸಮಾನತೆ ಹಕ್ಕಲ್ಲಿ ನಾವು ತಿಳಿಯಬಹುದು. ಎರಡನೇದಾಗಿ ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19 to 22 ಸಂವಿಧಾನದ 19ನೇ ವಿಧಿಯಿಂದ 22ನೇ ವಿಧಿಯಲ್ಲಿ ರೈಟ್ ಟು ಫ್ರೀಡಮ್ ಸ್ವಾತಂತ್ರ್ಯದ ಹಕ್ಕನ್ನು ನಾವು ತಿಳಿಯುತ್ತೇವೆ. ಇವುಗಳಲ್ಲಿ 19ನೇ ವಿಧಿಯು ವಾಕ್ ಸ್ವಾತಂತ್ರ್ಯ, ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. 20ನೇ ವಿಧಿಯು ಅಪರಾಧಗಳ ಬಗ್ಗೆ ಅಪರಾಧಿಯ ರಕ್ಷಣೆ, ಫ್ರೀಡಮ್ ಟು ಅಸೆಂಬಲ್ ಪೀಸ್ಫುಲ್ ಆ್ಯಂಡ್ ವಿತೌಟ್ ಆರ್ಮ್ಸ್ ಇರ್ಬೋದು. ಅದೇ ರೀತಿ ಇಲ್ಲಿ ಯಾವುದು ಸ್ವಾತಂತ್ರ್ಯದ 21ನೇ ವಿಧಿಯು ಜೀವ ರಕ್ಷಣೆ, ವ್ಯಕ್ತಿಯ ಸ್ವಾತಂತ್ರ್ಯ. 21ನೇ ವಿಧಿ ಅದರಲ್ಲಿ ಶಿಕ್ಷಣದ ಹಕ್ಕು. 22ನೇ ವಿಧಿ ಇಲ್ಲಿ ದಸ್ತಗಿರಿ ಹಾಗೂ ಸ್ಥಾನಬದ್ಧತೆ. ಈ ರೀತಿ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಾವು ಅಧ್ಯಯನವನ್ನು ಮಾಡಬಹುದು. ಅಂದರೆ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಫ್ರೀಡಮ್ ಟು ಅಸೆಂಬಲ್ ಆ್ಯಂಡ್ ಪೀಸ್ಫುಲಿ ಆ್ಯಂಡ್ ವಿತೌಟ್ ಆರ್ಮ್ಸ್. ನೆಕ್ಸ್ಟ್ ಫ್ರೀಡಮ್ ಟು form associations or unions, freedom to move freely throughout the territory of India, freedom to reside and settle in any part of the territory of India, freedom to practice any profession or to carry on any occupation, trade or business. ಈ ರೀತಿ 19ನೇ ವಿಧಿಯಲ್ಲಿ ನಾವು ತಿಳಿಯಬಹುದು. ನೆಕ್ಸ್ಟ್ ಅದೇ ರೀತಿ ಆರ್ಟಿಕಲ್ 20 ಅಪರಾಧಗಳ ಬಗ್ಗೆ ಅಪರಾಧಿಯ ರಕ್ಷಣೆ ಇವುಗಳನ್ನು ನಾವು ತಿಳಿತೀವಿ. ಆರ್ಟಿಕಲ್ 20ಯಲ್ಲಿ ಇಲ್ಲಿ ನೋ ಪರ್ಸನ್ ಶಾಲ್ ಬಿ ಪ್ರೊಸಿಕ್ಯೂಟೆಡ್ ಆ್ಯಂಡ್ ಪನಿಷ್ಡ್ ಫಾರ್ ದ ಸೇಮ್ ಅಫೆನ್ಸ್ ಮೋರ್ ದೆನ್ ಒನ್ಸ್ ಅಂದರೆ ಯಾವುದೇ ವ್ಯಕ್ತಿಯಲ್ಲಿ ಅಪರಾಧಗಳ ಬಗ್ಗೆ ಅಪರಾಧಿಯ ರಕ್ಷಣೆ ಬಗ್ಗೆ ಇದು ಕುರಿತು ತಿಳಿಸುತ್ತದೆ. ಆರ್ಟಿಕಲ್ 21 ವಿಧಿ ಜೀವ ಸಂರಕ್ಷಣೆ ವಿಧಿ, ಸ್ವಾತಂತ್ರ್ಯದಲ್ಲಿ ಜೀವ ಸಂರಕ್ಷಣೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಕುರಿತು ತಿಳಿಸುತ್ತದೆ. ಅದೇ ರೀತಿ ಆರ್ಟಿಕಲ್ 21A ಶಿಕ್ಷಣದ ಹಕ್ಕು, ರೈಟ್ ಟು ಎಜುಕೇಷನ್. ಇಲ್ಲಿ 6 to 14 years ಬಿಫೋರ್ ಚಿಲ್ಡ್ರನ್ಸ್ ಕಂಪಲ್ಸರಿ ಎಜುಕೇಷನ್ ಸಿಸ್ಟಮ್.
ಅಂದರೆ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದನ್ನು ಕುರಿತು ತಿಳಿಸುತ್ತದೆ. ಅದೇ ರೀತಿ ಆರ್ಟಿಕಲ್ 22 ದಸ್ತಗಿರಿ ಸ್ಥಾನಬದ್ಧತೆ. ಅದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ನಾವು ಹರಾಸ್ಮೆಂಟ್ ಇರಲಿ, ಎಕ್ಸ್ಪ್ಲೋಟೇಷನ್ ಅಂದರೆ ಯಾವುದೇ ಒಂದು ವ್ಯಕ್ತಿಯನ್ನು ಮೇಲೆ ದಸ್ತಗಿರಿ ಮಾಡುವುದನ್ನು ರದ್ದತಿಯನ್ನು ತಿಳಿಸುವುದು. ನೆಕ್ಸ್ಟ್ ಅದೇ ರೀತಿ 3ನೇದಾಗಿ ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್, ಶೋಷಣೆ ವಿರೋಧಿ ಹಕ್ಕು. ಆರ್ಟಿಕಲ್ 23 to 24 ಸಂವಿಧಾನದ 23ನೇ ವಿಧಿಯಿಂದ 24ನೇ ವಿಧಿಯಲ್ಲಿ ನಾವು ಶೋಷಣೆ ವಿರೋಧಿ ಹಕ್ಕನ್ನು ಅಧ್ಯಯನವನ್ನು ಮಾಡ್ತೀವಿ. ಶೋಷಣೆ ವಿರೋಧಿ ಹಕ್ಕಿನಲ್ಲಿ ಇರುವಂಥ ಆರ್ಟಿಕಲ್ 23 ಇದು ಕೂಡ ಬಲವಂತವಾಗಿ ಗುಲಾಮಗಿರಿಯನ್ನು ಮಹಿಳೆಯರ ಮೇಲೆ ಅಥವಾ ಮಕ್ಕಳ ಮೇಲೆ ಮಾನವರ ದುರ್ವ್ಯವಹಾರ ಹಾಗೂ ಬಲಾತ್ಕಾರದಿಂದ ದುಡಿಮೆ ನಿಷೇಧವನ್ನು ತಡೆಗಟ್ಟುವುದು. ಇಲ್ಲಿ ಚೈಲ್ಡ್ ಲೇಬರ್ಸ್ ಇರ್ಬೋದು ಅವರೆಲ್ಲ, ಆಮೇಲೆ ಮೈನ್ಸ್ ಯಾವುದೇ ಒಂದು ಗಣಿಗಾರಿಕೆಯಲ್ಲಿ ಅದು ಆರ್ಟಿಕಲ್ 23 ಸ್ಟೇಟ್ಸ್ ಪ್ರೊಹಿಬಿಷನ್ ಆಫ್ ಫೋರ್ಸ್ಡ್ ಲೇಬರ್ಸ್ ಆ್ಯಂಡ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್. ಅದೇ ರೀತಿ ಆರ್ಟಿಕಲ್ 24 ಸ್ಟೇಟ್ಸ್ ದ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಆನ್ ಇಲ್ಲಿ ಅದು ಫ್ಯಾಕ್ಟರೀಸ್ ಆ್ಯಂಡ್ ಮೈನ್ಸ್ ಎಕ್ಸೆಟ್ರಾ. ಅಂದರೆ ಆರ್ಟಿಕಲ್ 24 ಕಾರ್ಖಾನೆಗಳಲ್ಲಿ ಮಕ್ಕಳನ್ನು ಹಾಗೂ ಅಥವಾ ಇತರ ಗಣಿಗಾರಿಕೆಗಳಲ್ಲಿ ಅವ್ರನ್ನ ದುಡಿಮೆಯಲ್ಲಿ ಒಳಪಡಿಸಬಾರ್ದು ಅಥವಾ ಕಾರ್ಖಾನೆಗಳಲ್ಲಿ ಮಕ್ಕಳ ನಿಯೋಜನೆ ನಿಷೇಧ. ಕಠಿಣವಾದಂತಹ ಕೆಲಸಗಳಲ್ಲಿ ಅವುಗಳನ್ನು ಬಾಯಿಯನ್ನಾಗಿ ಮಾಡಿಕೊಳ್ಳುವುದನ್ನು ನಿಷೇಧಿಸಿದೆ ಎನ್ನುವುದನ್ನು ಶೋಷಣೆ ವಿರೋಧಿ ಹಕ್ಕು ತಿಳಿಸುತ್ತದೆ. ಅದೇ ರೀತಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ 25 to 28 ಸಂವಿಧಾನದ 25ನೇ ವಿಧಿಯಿಂದ 28ನೇ ವಿಧಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಅಧ್ಯಯನ ಮಾಡುತ್ತೇವೆ. ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ 25 ಇಲ್ಲಿ ಸಾಕ್ಷಿ ಧರ್ಮ ಆಚರಣೆ ಪ್ರಚಾರ ಈ ಒಂಥರ ಇಲ್ಲಿರುವಂಥ ಎಲ್ಲ ಆಲ್ ರಿಲಿಜನ್ಸ್ ಆರ್ ಈಕ್ವಲ್. 25 ಆರ್ಟಿಕಲ್ ಪ್ರೊವೈಡ್ಸ್ ಫಾರ್ ಫ್ರೀಡಮ್ ಆಫ್ ಕನ್ಸಿಷನ್ಸ್, ಫ್ರೀ ಪ್ರಿಫರೆನ್ಸ್, practice and propagation of religion professions. Article 25 says that provides for freedom of conscience, free profession, practice and propagation of religion. ಅಂದರೆ ಎಲ್ಲಿರುವಂಥ ಸಾಕ್ಷಿ ಧರ್ಮ ಆಚರಣೆ ಪ್ರಚಾರ ಇವುಗಳಿಗೆ ಅವಕಾಶವನ್ನು ಕಲ್ಪಿಸುವುದು. ಮತ್ತು ಆರ್ಟಿಕಲ್ 26 ಧಾರ್ಮಿಕ ವ್ಯವಹಾರಗಳ ನಿರ್ವಹಣೆ. ಅದೇ ರೀತಿ ಆರ್ಟಿಕಲ್ 27 ಧರ್ಮ ತೆರಿಗೆ ಸಂದಾಯ ಸ್ವಾತಂತ್ರ್ಯ. ಆರ್ಟಿಕಲ್ 28 ಧಾರ್ಮಿಕ ಶಿಕ್ಷಣ ಮತ್ತು ಉಪಾಸನೆಗಳಲ್ಲಿ ಹಾಜರಾತಿಯ ಸ್ವಾತಂತ್ರ್ಯ. ಅದೇ ರೀತಿ ಇಲ್ಲಿ ಆರ್ಟಿಕಲ್ 26 ಪ್ರೊವೈಡ್ ಎವ್ರಿ ರಿಲಿಜಿಯಸ್ ಸೆಕ್ಷನ್ ದೇರ್ಫೋರ್ ಶಾಲ್ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ರಿಲಿಜಿಯಸ್ ಆ್ಯಂಡ್ charitable purpose, to manage its own affairs in religion, to own and acquire movable and immovable property, to administer such laws in accordance with law. ಈ ರೀತಿ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಆರ್ಟಿಕಲ್ 26 ಈ ವಿಷಯವನ್ನು ತಿಳಿಯಪಡಿಸುತ್ತದೆ. ಆರ್ಟಿಕಲ್ 27 ಧರ್ಮ ತೆರಿಗೆ ಸಂದಾಯವನ್ನು ಮಾಡುವುದು, ಟ್ಯಾಕ್ಸ್ ಬಗ್ಗೆ ಕುರಿತು ತಿಳಿಸುವುದು. ಆರ್ಟಿಕಲ್ 28 ಇಲ್ಲಿ ಧಾರ್ಮಿಕ ಶಿಕ್ಷಣ ಮತ್ತು ಇಲ್ಲಿ ಉಪಾಸನೆಗಳಲ್ಲಿ ಹಾಜರಾತಿ, ಶಿಕ್ಷಣ ಸಂಸ್ಥೆಗಳನ್ನು ಕುರಿತು ಮತ್ತು ಅವುಗಳಿಗೆ ತಕ್ಕ ಹಾಗೆ ಶಿಕ್ಷಣಗಳ ಪ್ರಚಾರಗಳನ್ನು ಕುರಿತು ತಿಳಿಸುತ್ತದೆ. ನೆಕ್ಸ್ಟ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್. ಆರ್ಟಿಕಲ್ 29 to 30 ಸಂವಿಧಾನದ 29ನೇ ವಿಧಿಯಿಂದ 30ನೇ ವಿಧಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕನ್ನು ನಾವು ತಿಳಿಯಬಹುದು. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳಲ್ಲಿ ಅದು ಕೂಡ ಇಲ್ಲಿ 29ನೇ ವಿಧಿ ಅನ್ವಯ ಯಾವುದೇ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಜಾತಿ, ಜನಾಂಗ, ಧರ್ಮ ಎನ್ನುವುದನ್ನು ಬಿಟ್ಟು ಅವರು ಹೊಂದಿರುವಂತಹ ಭಾಷೆ, ಲಿಪಿ, ಸಂಸ್ಕೃತಿಗಳನ್ನು ರಕ್ಷಿಸುವುದು ಮತ್ತು ಬೆಳೆಸುವ ಅವಕಾಶವನ್ನು ಕಲ್ಪಿಸಿದೆ.
ಆರ್ಟಿಕಲ್ 29 ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ. ಮೈನಾರಿಟೀಸ್ ಇರ್ಬೋದು, ಅವರಿಗೆ ಪ್ರೊಟೆಕ್ಷನನ್ನು ಮಾಡುವಂಥ ಒಂದು ವ್ಯವಸ್ಥೆ, ಅದು ಅವರಿಗೆ ಈಕ್ವಲ್ ಅಪಾರ್ಚುನಿಟಿ, ಅದೇ ರೀತಿ ಈಕ್ವಲ್ ಜಸ್ಟಿಸ್. ಆರ್ಟಿಕಲ್ 29 states that any citizens residing in the territory of India having distinct language, script or culture of its own has the right to conserve it. Next, no citizen be denied admission into any educational institution maintained by the state or receiving aid out of state funds on grounds only of religion, race, caste, language or any of them. ಅಂದರೆ ಇಲ್ಲಿರುವಂಥ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಮತ್ತು 30ನೇ ವಿಧಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸೋದು, ಆಡಳಿತ ನಡೆಸುವುದು, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಣೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ತಿಳಿಸುತ್ತದೆ. ಅಲ್ಲಿರುವಂಥ ಮೈನಾರಿಟೀಸ್, ಆರ್ಟಿಕಲ್ 30 states that all minorities whether based on religion or languages shall have the right to establish and administer educational institutions of their choice. ಈ ರೀತಿ ವಿದ್ಯಾಭ್ಯಾಸದ ಹಕ್ಕು ತಿಳಿಸುತ್ತದೆ. ಅದೇ ರೀತಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಆರ್ಟಿಕಲ್ 30-35 ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕು ಸಂವಿಧಾನದ 32ನೇ ವಿಧಿಯಿಂದ 35ನೇ ವಿಧಿಯವರೆಗೆ ತಿಳಿಯಬಹುದು. ಇದು ಕೂಡ ನಮ್ಮಲ್ಲಿರುವಂಥ ಶೋಷಣೆಯ ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕಲ್ಲಿ ನಾವು ಎಲ್ಲ ಹಕ್ಕುಗಳ ಈ 6 ಹಕ್ಕುಗಳ ರಕ್ಷಕನೆಂದು ಹೇಳಬಹುದು. ಅಂದರೆ ಈ ಹಕ್ಕುಗಳಲ್ಲಿ ಸಂವಿಧಾನದಲ್ಲಿ ಹಲವಾರು ರಿಟ್ಗಳನ್ನು ನಾವು ಕಾಣುತ್ತೇವೆ. ರಿಟ್ಗಳಲ್ಲಿ ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಪ್ರೊಹಿಬಿಷನ್, ಕೋವಾರೆಂಟು ಇವುಗಳ ಮೂಲಕ ಈ ಹಕ್ಕುಗಳ ರಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಎಲ್ಲ ಹಕ್ಕುಗಳ ರಕ್ಷಕನಾಗಿ ಈ ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕು ಇವುಗಳಿಗೆ ರಕ್ಷಣೆಯನ್ನು ಒದಗಿಸುವಲ್ಲಿ ಕಾರ್ಯವನ್ನು ನೀಡುತ್ತದೆ. ಅದೇ ರೀತಿ ಆರ್ಟಿಕಲ್ 31 ಈ ವಿಧಿಯು 31ನೇ ವಿಧಿಯು ಆಸ್ತಿ ಹಕ್ಕಿಗೆ ಸಂಬಂಧಿಸಿದ್ದು 44ನೇ ತಿದ್ದುಪಡಿ 1978ರಲ್ಲಿ ಇದು ಲೀಗಲ್ ರೈಟ್ ಕನ್ವರ್ಟ್ ಟು ದ ಲೀಗಲ್ ರೈಟ್ ಅಂದರೆ ಆಸ್ತಿಯ ಹಕ್ಕು ಅಥವಾ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತನೆಯನ್ನು ಹೊಂದಿತು. ಅದೇ ರೀತಿಯಾಗಿ ಈ ಆಸ್ತಿ ಹಕ್ಕು 44ನೇ ತಿದ್ದುಪಡಿ 1978ರಲ್ಲಿ ಅಂದರೆ 300A ವಿಧಿಗೆ ವರ್ಗಾವಣೆಯನ್ನು ಮಾಡಲಾಗಿದೆ. ಈ ರೀತಿಯಾಗಿ ನಾವು ಈ ಮೂಲಭೂತ ಹಕ್ಕುಗಳನ್ನು ತಿಳಿಯಲಾಯಿತು. ನಮಸ್ಕಾರ.